ನಿಮ್ಮ ಪಾತ್ರ ಒಂದು ಸ್ಪೆಷಲ್ ಆಗಿದೆ, ಅವ್ರು ಹೇಳ್ತಾರೆ ಈ ಥರ ಪಾತ್ರ ಹಿಂಗೆ ಹಿಂಗೆ ಅಂತ. ನೀವೆಷ್ಟು ತಯಾರಾಗಿದೆ? ಯಾಕಂದರೆ ಕಂಪ್ಲೀಟಾಗಿ ಒಬ್ಬರು ಡೈರೆಕ್ಟ್ರ್ ಅಂತ ಅಂದಾಗ ಹೀರೋ ಪಾರ್ಟ್ ಬಿಟ್ಬಿಡಿ, ಇದೇ ಥರ ಇರಬೇಕು ಅನ್ನೋದು ಅವರಿಗೂ ಇರುತ್ತೆ. ಸೊ ನೀವು ಅದಕ್ಕೆ ಎಷ್ಟು ಜೀವ ತುಂಬಿದ್ದೀರಾ ಅಂತ? ಸೊ ಪ್ರಿಪ್ರೇಷನ್ ಅಂದರೆ ಆ್ಯಕ್ಚುಲಿ ಈ ಟೀಮಿಗೆ ಎಲ್ಲಕ್ಕಿಂತ ಲಾಸ್ಟ್ ಸೇರ್ಕೊಂಡಿದ್ದು ನಾನೇ. ಸೊ ಪ್ರಿಪ್ರೇಷನ್ಗೆ ಟೈಮ್ ಇರಲಿಲ್ಲ. ಐ ಹಾರ್ಡ್ಲಿ ಹ್ಯಾಡ್ 10-15 ಡೇಸ್ ಫಾರ್ ಪ್ರಿಪರೇಷನ್. ನಾರ್ಮಲ್ ಡಯಟು ಅದು ನಾರ್ಮಲ್ ಕಾಮನು. ಅದು ಬಿಟ್ಟು ಪ್ರಿಪ್ರೇಷನ್ ಅಂದರೆ ಸರ್ ಹೇಳಿದ್ದು ತೆಲುಗು ಮಾತಾಡೋದು ಸ್ವಲ್ಪ ಪ್ರಿಪೇರ್ ಆಗಬೇಕು, ತೆಲುಗು ಕಲಿಬೇಕು ಅಂತ. ಬಿಕಾಸ್ 2 ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡ್ತಾ ಇದ್ವಲ್ಲ. ಡಬ್ಬಿಂಗ್ ಎಲ್ಲ ಮಾಡಿದ್ದು ನೀವೇನೋ ಅಥವಾ ಏನು? ನಾನು ಮಾಡಿದೆ. ಬಟ್ ಸ್ಟಿಲ್ ಯು ಹ್ಯಾವ್ ಟು ಲರ್ನ್ ಡೈಲಾಗ್ ಡೆಲಿವರಿ ಕೊಡಬೇಕು ಅಂದರೆ. ಸೊ ಕನ್ನಡದಲ್ಲಿ ಈಸಿಯಾಗಿ ಮಾಡಿಬಿಡ್ತಾ ಇದ್ವಿ, ಅದೇ ಸೇಮ್ ಎಕ್ಸ್ಪ್ರೆಷನು ಸೇಮ್ ಎಲ್ಲ ತೆಲುಗಲ್ಲಿ ಮಾಡಬೇಕು. ಸೊ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್, ಬಟ್ ಸ್ಟಿಲ್ ಬಿಕಾಸ್ ಆಫ್ ಸರ್ಸ್ ಹೆಲ್ಪ್ ವಿ ಡಿಡ್ ಇಟ್. ಎಷ್ಟು ದಿನ ಆಯಿತು ಶೂಟಿಂಗ್? 25 ಡೇಸ್ 20 ಡೇಸ್ 25 ಡೇಸ್. ಅಲ್ಲ, ಎಲ್ಲ ನನ್ನೇ ಕೇಳಿದ್ರೆ ನೀನು ಶೂಟಿಂಗ್ ಯಾವಾಗ ಬಂದಿದೆ ನಿನಗೆ ಗೊತ್ತಿಲ್ವಾ? ಸೊ ಎಲ್ಲ ಮಿಕ್ಸಪ್ ಆಗಿದೆ, ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ದಾರೆ, ಚೇಂಜ್ ಆಗಿದೆ, ಮರ್ತು ಬೀಳ್ತಾರೆ. ಎಸ್ ಸರ್, ಈಗ ಡೈಲಾಗ್ ಇದೆ, ಕತೆ ಇದೆ. ನಮ್ಗೆ ಆ ಕತೆನ ಟ್ರೈಲರ್ ನೋಡಿದಾಗ ನಮಗೇನೋ ಒಂದು ಡಿಫ್ರೆಂಟ್ ಅಂತ ಅನಿಸ್ತಾ ಇದೆ. ನೀವು ಹೇಳಿದೆ ಬರೀ ಲವ್ OTP ಅಂದಾಗ ನಮ್ಮ ತಲೆಯಲ್ಲಿ ಬರೀ ಟೈಟಲ್ ಕೇಳಿದಾಗ ಲವ್ ಸ್ಟೋರಿ ಅಂತ ಅನಿಸುತ್ತೆ. ಬಟ್ ಅಲ್ಲಿ ಸ್ವಲ್ಪ ಇನ್ಡೆಪ್ತ್ ಆಗಿ ಹೋದಾಗ ನಾವು ಒಂದಷ್ಟು ಸ್ಯಾಂಪಲ್ಸ್ಗಳನ್ನ ನೋಡಿದಾಗ ಅಲ್ಲಿ ಏನೋ ಬೇರೆ ಸ್ಟೋರೀಸ್ ಇದೆ, ಅಪ್ಪ ಅಮ್ಮ ಸೆಂಟಿಮೆಂಟ್ ಅದು ಇದು. ಏನು ಹೇಳಕ್ಕೆ ಹೊರಟಿದ್ದೀರಾ? ಲವ್ OTP ಇಸ್ ನಾಟ್ ಓನ್ಲಿ ಲವ್ ಸ್ಟೋರಿ. ಆ 2 ಟ್ರಯಾಂಗಲ್ ಅಲ್ಲ, ಈ 2 ಫ್ಯಾಮ್ಲಿ ಆಗಿರ್ಬೋದು, ಇವನು ಅಕ್ಷಯ್ ಜೀವನದಲ್ಲಿ ನಡೆಯುವಂಥ ಒಂದು ಎಪಿಸೋಡ್ಸ್ನ ಇಟ್ಕೊಂಡು ಮಾಡಿದಂಥ ಒಂದು ಸಿನಿಮಾ. ಆ್ಯಂಡ್ ಅಫ್ಕೋರ್ಸ್ ಎಮೋಷನ್ ಕೋಷನ್ ಆಫ್ ದ ಫಿಲಮ್ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಪ್ರೀ ಕ್ಲೈಮ್ಯಾಕ್ಸಲ್ಲಿ ದೇರ್ ಇಸ್ 1 ಪಾಯಿಂಟ್ ರಾಜೀವಣ್ಣಯಿಂದ ಒಂದು ಸೀನ್ ಲಿಫ್ಟ್ ಆಗುತ್ತೆ. ಅಲ್ಲಿಂದ ದ ಡೈಮೆನ್ಷನ್ ಟುವರ್ಡ್ಸ್ ದ ಫಿಲಮ್ ನನಗೆ ಅಲ್ಲಿ ಹೈದ್ರಾಬಾದಲ್ಲಿ ಶೋ ಆದಾಗ ಎಷ್ಟು ನೀಟಾಗಿ ಕ್ರಾಫ್ಟ್ ಆಗಿದೆ, ಎಷ್ಟು ನೀಟಾಗಿ ವರ್ಕೌಟ್ ಆಗಿದೆ ಅಂತೆಲ್ಲ ಅದು ಬಂದಾಗ ಅದನ್ನು 100% ಅದಕ್ಕೆ ಏನೋ ರಾಜೀವಣ್ಣ ಪರ್ಫಾರ್ಮೆನ್ಸ್ ಇಸ್ ಹೈಲೈಟೆಡ್. ಅದರಿಂದ ನಾವು ಬರೆಯೋದಿಷ್ಟ ಆದರೆ ಒಂದು ಎಮೋಟ್ ಮಾಡೋ ಆರ್ಟಿಸ್ಟು ಅಂಥ ದೊಡ್ಡ ಆರ್ಟಿಸ್ಟ್ ಸಿಕ್ಕಿದಾಗ ಇಟ್ ಹ್ಯಾಸ್ ಕ್ರಿಯೇಟೆಡ್. ನೀವು ಎಷ್ಟೋ ತೆಲುಗು ಸಿನಿಮಾಲ್ಲಿ ಹೋಗಿ ನೋಡಿ, ನೀವು ರಾಜೀವಣ್ಣದ ಒಂದು ಕ್ರೂಷಲ್ ಸೀನ್ ಇರುತ್ತೆ ವೇರ್ ದ ಸಿನಿಮಾ ಚೇಂಜಸ್. ನೀವು ವಿಕ್ರಮ್ ಅವ್ರು ಕೂಡ ನೋಡ್ಬೋದು, ಸೈಯಲ್ಲಿ ನೋಡ್ಬೋದು, ಎಲ್ಲೋ ಒಂದು ಕಡೆ ಡೈರೆಕ್ಟ್ರ್ ಒಂದು ಟ್ರಂಪ್ ಕಾರ್ಡಾಗಿ ಇಟ್ಕೊತಾರೆ ರಾಜೀವಣ್ಣನ. ಅಲ್ಲಲ್ಲಿ ನಾನು ಆ ಟ್ರಂಪ್ ಕಾರ್ಡು ರಾಜೀವಣ್ಣ ಮೇಲೆ ಬಳಸಿದೆ. ಅದು ಬಿಕಾಸ್ ಇವ್ರ ಮುಖಾಂತರ ಹೇಳಿದಾಗ ಆಡಿಯನ್ಸ್ಗೆ ನೀಟಾಗಿ ಅದು ತಾಕುತ್ತೆ. ಟ್ರಂಪ್ ಕಾರ್ಡ್ ಸೀನು ಬೇರೆ ಯಾರಿಗಾದ್ರೂ ಬಿದ್ದರೆ ಅದು 100ಗೆ 100 ಆಗುತ್ತೆ, ಬಟ್ ರಾಜೀವಣ್ಣಗೆ ಬಿದ್ದರೆ ಅದು 100ಗೆ 200-250 ಮೇಲೆ ಹೋಗುತ್ತೆ. ಅದು ಆ ಥರ ಪರ್ಫಾರ್ಮೆನ್ಸ್ ಇರುವಂಥ ಒಂದು ಆರ್ಟಿಸ್ಟು. ಸೊ ಆ ಟ್ರಂಪ್ ಕಾರ್ಡಿಂದ ಸಿನಿಮಾನ ಒಂದು ದಿಕ್ಕಲ್ಲಿ ಹೋಗ್ತೀವಿ, ಸಿನಿಮಾ ತಿರುಗಿಸಿ ಈ ಥರ ಅಂತ ತೊಗೊಂಡೋಗುವಂಥ ಒಂದು ಅಷ್ಟು ಎಲಿಮೆಂಟ್ಸು ಲವ್ OTPಯಲ್ಲಿ ಇದೆ.